ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ನಿನ್ನೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದ ಕಾವ್ಯಕ್ಕೆ ಇಂದು ಗಿಲ್ಲಿಯಿಂದಲೇ ಕಣ್ಣೀರಿನ ಶಿಕ್ಷೆ. ಪ್ರೀ ಪ್ರಾಡಕ್ಟ್ ನೀನು, ಲಕ್ಕಿ ಸ್ಪಂದನ ಅಲ್ಲ ನೀನು. ನಿನ್ನನ್ನ ಅದ್ಯಾಕಾದ್ರೂ ನಾನು ಜೋಡಿ ಮಾಡ್ಕೊಂಡೇನು? ನನ್ನಿಂದ ನೀನು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಇರಲು ಸಾಧ್ಯ, ನನ್ನಿಂದಾನೇ ಬಿಗ್ ಬಾಸ್ ಮನೆಯಲ್ಲಿ ನೀನಿದೆಯಾ? ಹೀಗೆ ಗಿಲ್ಲಿಯ ಚುಚ್ಚು ಮಾತಿಗೆ ಕಣ್ಣೀರಿಟ್ಟ ಕಾವ್ಯಕ್ಕೆ ಕಣ್ಣೀರ್ ಹಾಕಿಸಿ ಪ್ರ್ಯಾಂಕ್ ಮಾಡಿ ಗೆದ್ದ ಗಿಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಸೆಲೆಕ್ಟ್ ಆಗಿದ್ದಾಯ್ತು. ಆಟದಲ್ಲಿ ಗೆದ್ದು ಗಿಲ್ಲಿ ಕ್ಯಾಪ್ಟನ್ ಆಗಬಹುದೇ? ಕಾವ್ಯಗೆ ಗಿಲ್ಲಿ ಮಾಡಿದ್ದು ಪ್ರ್ಯಾಂಕ್ ಅಂತ ಹೇಳಿ ಗೊತ್ತಾದ ಮೇಲೆ ಕಾವ್ಯ ಹೇಗ್ ರಿಯಾಕ್ಟ್ ಮಾಡ್ತಾಳೆ? ಇವರಿಬ್ಬರ ಸ್ನೇಹ ಹೀಗೆ ಮುಂದುವರಿಯುತ್ತಾ ಅಥವಾ ಬ್ರೇಕಪ್ ಆಗುತ್ತಾ? ಏನೇ ಆಗ್ಲಿ, ಕಾವ್ಯಗೆ ಕಣ್ಣೀರ್ ಹಾಕಿಸುವ ಸೀಕ್ರೆಟ್ ಟಾಸ್ಕ್ ಒಪ್ಪಿಕೊಳ್ಳುವಾಗ ಗಿಲ್ಲಿಯ ಜೀವ ಅದೆಷ್ಟು ಒದ್ದಾಡಿತ್ತೋ. ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಗಟ್ಟಿ ಬಾಂಡಿಂಗ್, ಸ್ಟ್ರಾಂಗ್ ಬಾಂಡಿಂಗ್ ಅಂದೇ ಹೆಸರಾಗಿರುವಂತಹ ಗಿಲ್ಲಿ ಮತ್ತು ಕಾವ್ಯನ ಜೋಡಿಯನ್ನ ಎಲ್ಲರೂ ಕೂಡ ತುಂಬಾ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಯಾಕಂತಂದ್ರೆ ಇವರಿಬ್ರು ಆರಂಭದಿಂದ ಇಲ್ಲಿವರೆಗೂ ಯಾವತ್ತೂ ಕೂಡ ಜೋರಾಗಿ ಕಿತ್ತಾಡಿದ್ದು ಇಲ್ಲ, ಮನಸ್ತಾಪ ಮಾಡ್ಕೊಂಡಿದ್ದೂ ಇಲ್ಲ. ಇಬ್ರು ಒಬ್ರಿಗೊಬ್ರು ಕಾಲೆಳಿತಾ, ಗಿಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಕಾವ್ಯ ಅದನ್ನ ತಪ್ಪನ್ನ ತಿದ್ದುವಂಥದ್ದು, ಮತ್ತೆ ಕಾವ್ಯ ಎಲ್ಲಾದ್ರೂ ಡೌನ್ ಆಗ್ತಾ ಇದ್ದಾಳೆ ಅಂತಂದಾಗ ಕಾವ್ಯಳ ಸಪೋರ್ಟ್ಗೆ ಗಿಲ್ಲಿ ನಿಂತ್ಕೊಳ್ಳುವಂಥದ್ದು, ಮತ್ತೆ ಗಿಲ್ಲಿ ಏನಾದ್ರೂ ತಪ್ಪು ಮಾಡಿದಾಗ್ಲೂ ಸಹಿತ ಕಾವ್ಯ ತಿದ್ದಿ ಬುದ್ಧಿ ಹೇಳುವಂಥದ್ದು. ಹೀಗೆ ಇವರಿಬ್ಬರ ಈ ಒಂದು ಆ ಬಾಂಡಿಂಗ್ ನ ನೋಡಿ ಕರ್ನಾಟಕದ ಜನ ಮೆಚ್ಚಿ ಹರಸಿ ಹಾರೈಸಿದ್ದಾರೆ. ಇವರಿಬ್ಬರ ಬಾಂಡಿಂಗ್ ಹೀಗೆ ಇರಲಿ ಅಂತ ಹೇಳಿ. ಅದ್ಯಾಕೆ ಏನೋ ದಿನ ಉರುಳುತ್ತಾ ಇದ್ದಂತೆ ಈ ಕಾವ್ಯ ಮತ್ತೆ ಗಿಲ್ಲಿಯ ನಡುವೆ ಒಂದಷ್ಟು ಮನಸ್ತಾಪ ತರಬೇಕು ಅಂತ ಹೇಳಿ ಒಂದಷ್ಟು ಟಾಸ್ಕ್ಗಳು ಕೂಡ ಏರ್ಪಾಡಾಗ್ತಾ ಇದೆ. ಹಾಗೆ ಕಾವ್ಯಳು ಕೂಡ ಇತ್ತೀಚೆಗೆ ಗಿಲ್ಲಿನ ಪದೇ ಪದೇ ನಾಮಿನೇಟ್ ಮಾಡಿಯೂ ಕೂಡ ಜನಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ಲು. ಈಗ ನಿನ್ನೆಯ ಒಂದು ಟಾಸ್ಕ್ ಅನ್ನ ನೀವು ಗಮನಿಸಿದ್ರಿ. ಅಂದ್ರೆ ನಾಮಿನೇಷನ್ ಟಾಸ್ಕ್ ನಲ್ಲಿ ಕಾವ್ಯ ಏನ್ ಮಾಡ್ತಾಳೆ, ಗಿಲ್ಲಿನೇ ನಾಮಿನೇಟ್ ಮಾಡ್ತಾಳೆ. ಆಗ ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಬೇರೆ ಯಾರಾದ್ರೂ ಗಿಲ್ಲಿನ ನಾಮಿನೇಟ್ ಮಾಡಿದ್ರೆ ಓಕೆ ಅನ್ಬೋದು, ಇಷ್ಟೊಂದು ಆಪ್ತಳಾಗಿರುವಂತ ಕಾವ್ಯನೇ ಹೀಗ್ ಮಾಡ್ಬಿಟ್ರೆ ಹೇಗಪ್ಪ ಅಂತ ಹೇಳಿ ಜನ ಉಗಿತಾ ಇದ್ರು. ನಿನ್ನೆ ಗಿಲ್ಲಿ ಮತ್ತು ಅಶ್ವಿನಿಗೆ ವಿಲನ್ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಮನೆಗೆ ಬೇಕಾಗಿರುವಂತಹ ಒಂದಷ್ಟು ಲಕ್ಸುರಿಯಸ್ ಐಟಮ್ಸ್ ಗಳನ್ನ ಕೊಡ್ತಾರೆ. ಮತ್ತೆ ತುಂಬಾ ದಿನ ಆಯ್ತಂತೆ ಇವರೆಲ್ಲ ಮಟನ್ ಚಿಕನ್ ನ ತಿಂದು, ಮತ್ತೆ ಬ್ರೆಡ್, ಕಾಫಿ, ಅವ್ರಿಗೆ ಬೇಕಾಗಿರುವಂತ ಐಟಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಕಂಡೀಷನ್ ಬೇರೆನು ಕೊಟ್ರು. ಅಂದ್ರೆ ಮನೆ ಮಂದಿಗೆಲ್ರಿಗೂ ಕೂಡ ಇವರೇ ಅಡಿಗೆ ಮಾಡಿ ಹಾಕಬೇಕು. ಅದರ ಜೊತೆಗೆ ಇಲ್ಲಿ ನೇರವಾಗಿ ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಬೇಕಂತಂದ್ರೆ ಇನ್ನೊಂದು ಬಹುದೊಡ್ಡ ಟಾಸ್ಕ್ ಅನ್ನು ಕೂಡ ಬಿಗ್ ಬಾಸ್ ಅಂದ್ರೆ ವಿಲನ್ ಗಿಲ್ಲಿಗೆ ಕೊಡ್ತಾರೆ. ಏನಪ್ಪ ಅದು ಅಂತಂತಂದ್ರೆ, ನೋಡಿ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ಲಲ್ಲ, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಚೇಂಜ್ ಓವರ್ ಇರಲಿ ಅನ್ನೋ ಕಾರಣಕ್ಕಾಗಿ ಗಿಲ್ಲಿ ಕಾವ್ಯಾಳಿಗೆ ಹೇಗಾದ್ರೂ ಮಾಡಿ ಕಣ್ಣೀರ್ ಹಾಕಿಸ್ಬೇಕು. ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಇಬ್ರು ಸೇರಿ ಮಾಡಬೇಕು. ಸೊ ಈ ಟಾಸ್ಕ್ಗೆ ಗಿಲ್ಲಿ ನಿನ್ನೆ ಒಪ್ಕೊಳ್ತಾರೆ. ಯಾಕೆ ಅಂತಂದ್ರೆ ಇದೆಲ್ಲವೂ ಕೂಡ ಚಟುವಟಿಕೆ ಅಲ್ವಾ, ಸೊ ಇದ್ಯಾವುದು ಕೂಡ ಸೀರಿಯಸ್ ಅಲ್ಲ ಅಂತ ಹೇಳಿ ಒಪ್ಕೊಳ್ತಾರೆ, ಹಂಗೂ ಹಿಂಗೂ ಮನಸ್ಸು ಮಾಡಿ. ಆದ್ರೆ ಆ ಸಮಯದಲ್ಲಿ ಗಿಲ್ಲಿ ಆ ಒಂದು ಟಾಸ್ಕ್ ಅನ್ನ, ಆ ಒಂದು ಚಟುವಟಿಕೆನ ಒಪ್ಕೊಳ್ಳೋ ಸಮಯದಲ್ಲಿ ಗಮನಿಸಿರ್ಬೋದು, ಅವ್ರ ಕೈ ಎಲ್ಲ ಶೇಕ್ ಆಗ್ತಾ ಇತ್ತು. ಏನ್ ಮಾಡ್ಲಿ ಆ ಸಮಯದಲ್ಲಿ ಈ ವಿಲನ್ ಬೇರೆ ಕೌಂಟ್ ಡೌನ್ ಎನಿಸ್ತಾ ಇದ್ದಾರೆ, 10 ಎನಿಸ್ತಾ ಇದ್ದಾರೆ. ಅಷ್ಟ್ರಲ್ಲಿ ಬೇಗ ಒಪ್ಕೋಬೇಕು, ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗೋಗ್ಬಿಡತ್ತೆ ಟಾಸ್ಕ್. ಸೊ ಆ ಸಂದರ್ಭದಲ್ಲಿ ಗಿಲ್ಲಿಯ ಜೀವ ಚಟಪಡಿಸ್ತಾ ಇದ್ದಿದ್ದನ್ನ ನೀವು ಗಮನಿಸ್ಬೋದು. ಕಾವ್ಯ ಏನ್ ಅನ್ಕೊಂತಾಳೆ ಏನೋ, ಕಾವ್ಯ ಕಣ್ಣೀರ್ ಹಾಕಿಸ್ಬಿಟ್ರೆ ಅದು ಸರಿ ಹೋಗುತ್ತೋ ಇಲ್ವೋ, ಹೀಗೆ ಒಂದಷ್ಟು ಪ್ರಶ್ನೆಗಳು ಎಲ್ಲವೂ ಕೂಡ ಅಪ್ಪಳಿಸ್ತಾ ಇತ್ತು ಗಿಲ್ಲಿಗೆ. ಆಗ ಗಿಲ್ಲಿ ಹಂಗು ಹಿಂಗು ಮಾಡಿ ಕೊನೆಯದಾಗಿ ಇಲ್ಲ ಬಿಡು, ಆಟ ಆಡಕ್ಕಂತಾನೆ ನಾವು ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ, ಆಟ ಆಡ್ಬಿಡೋಣ ಅಂತ ಹೇಳಿ ಗಿಲ್ಲಿ ಕಾವ್ಯಳಿಗೆ ಕಣ್ಣೀರ್ ಹಾಕಿಸ್ಲಿಕ್ಕೆ ಒಪ್ಕೊಂಡ್ಬಿಡ್ತಾರೆ. ಸೊ ಸೀಕ್ರೆಟ್ ಟಾಸ್ಕ್ ಪ್ರಕಾರ ಗಿಲ್ಲಿ ಇವತ್ತು ಕಾವ್ಯಾಳಿಗೆ ಕಣ್ಣೀರ್ ಹಾಕಿಸಿದ್ದನ್ನ ಇವತ್ತಿನ ಪ್ರೋಮೋದಲ್ಲಿ ನೀವು ಗಮನಿಸಿದ್ರಿ. ಗಿಲ್ಲಿ ಕಾವ್ಯಾಳಿಂದ ಹೇಗೆ ಕಣ್ಣೀರ್ ಹಾಕಿಸಿದ್ರು ಅನ್ನೋದನ್ನ ಇವತ್ತಿನ ಪ್ರೋಮೋದಲ್ಲಿ ಏನೇನೆಲ್ಲ ಇತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನಿನ್ನೆಯ ಸೀಕ್ರೆಟ್ ಟಾಸ್ಕ್ ನಲ್ಲಿ ಅಶ್ವಿನಿ ವಿಲನ್ ಜೊತೆ ಮಾತಾಡ್ತಾರೆ. ಹೌದು ಬಿಗ್ ಬಾಸ್, ಹೌದು ವಿಲನ್, ನಾವು ಕಾವ್ಯಾಳಿಂದ ಕಣ್ಣೀರ ಹಾಕಿಸ್ತೀವಿ, ಈ ಚಟುವಟಿಕೆಗೆ ನಾವು ಒಪ್ಕೊಂಡಿದ್ದೀವಿ, ಗಿಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಆಗ ನಾವೆಲ್ಲ ಏನ್ ಅನ್ಕೊಂತೀವಿ ಹೇಳಿ, ಅಶ್ವಿನಿನೇ ಕಾವ್ಯಾಳಿಂದ ಕಣ್ಣೀರ್ ಹಾಕಿಸ್ತಾರೆ ಅಂತ ಅನ್ಕೊಂಡಿರ್ತೀವಿ. ಯಾಕಂತಂದ್ರೆ ಇವರಿಬ್ಬರ ಮಧ್ಯೆ ಯಾವಾಗ್ಲೂ ಕೂಡ ಜಗಳ ಇದೆ. ಸೊ ಹಾಗಾಗಿ ಇವರಿಬ್ಬರ ನಡುವೆ ಒಂದು ದೊಡ್ಡ ಕ್ಲಾಶ್ ಆಗ್ಬೋದು, ಮನೆಯಲ್ಲಿ ಒಂದು ದೊಡ್ಡ ಜಗಳ ಆಗ್ಬೋದು ಅಂತ ಅನ್ಕೊಂಡಿದ್ವಿ.
ಸೊ ಆಗ ಸ್ವಲ್ಪ ಇಲ್ಲಿ ನಾಜೂಕಿನಿಂದ ಯೋಚನೆ ಮಾಡಿರುವಂಥ ಗಿಲ್ಲಿ ಅಂತ ದೊಡ್ಡ ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಮಾಡೋದು ಬೇಡ, ದೊಡ್ಡ ದೊಡ್ಡ ಜಗಳ ಆಗೋದು ಬೇಡ, ಅವಳಿಗೆ ನಾನೇ ಕಣ್ಣೀರು ಹಾಕಿಸ್ಬೋದು ಅಂತ ಹೇಳಿ ಇಲ್ಲಿ ಗಿಲ್ಲಿ ಏನು ಮಾಡಿದ್ರೆ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಗಿಲ್ಲಿನೇ ಕಾವ್ಯಳ ಕಣ್ಣೀರಿಗೆ ಕಾರಣರಾಗಿದ್ದಾರೆ. ಅಂದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯಳಿಗೆ ಏನಂತಿದ್ರು, ಪ್ರೀ ಪ್ರಾಡಕ್ಟ್ ಅಂತ ಕರಿತಾ ಇದ್ರು. ಮತ್ತೆ ಗಿಲ್ಲಿನ ಶಾಡೋನಲ್ಲಿ ಬದುಕ್ತಾ ಇದ್ದಾಳೆ. ಇಲ್ಲಿವರೆಗೂ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಳೆ ಅಂತಂತಂದ್ರೆ ಅದು ಗಿಲ್ಲಿಯಿಂದಾನೆ, ಗಿಲ್ಲಿಯ ಸಪೋರ್ಟ್ನಿಂದಾಗಿ ಇಷ್ಟೆಲ್ಲ ಮೆರಿತಾ ಇದ್ದಾಳೆ. ಗಿಲ್ಲಿಯ ಫ್ಯಾನ್ ಫಾಲೋವರ್ಸ್ ಏನೇನೆಲ್ಲ ಇದಾರಲ್ಲ ಅವರೆಲ್ಲರೂ ಕಾವ್ಯಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವಳಿಗೆ ಹೆಚ್ಚು ವೋಟ್ ಹಾಕ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕಾವ್ಯ ಸರ್ವೈವ್ ಆಗ್ತಾ ಇದ್ದಾಳೆ ಅನ್ನುವಂತ ಒಂದು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆನೂ ಆಗ್ತಾ ಇತ್ತು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಮಾತು ಕೂಡ ಇದೇ ಆಗಿತ್ತು. ಹಾಗಾಗಿ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿರುವಂತಹ ಗಿಲ್ಲಿ ನೇರವಾಗಿ ಕಾವ್ಯಳಿಗೆ ಅವರೇ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ನೀನೊಬ್ಳು ಪ್ರೀ ಪ್ರಾಡಕ್ಟು, ನೀನು ನನ್ನಿಂದನೇ ಬಿಗ್ ಬಾಸ್ ಮನೆಯಲ್ಲಿ ಇದೆಯಾ, ನಿನಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ನಿನಗೆ, ಮತ್ತು ನಾನೇ ನಿನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ, ಏನು ಮಾಡ್ತೀಯ ನೀನು, ನಿಂಗೆ ಟಾಸ್ಕ್ ಆಡೋಕ್ಕೆ ಬರುತ್ತಾ, ಲಕ್ಕಿ ಸ್ಪಂದನ ಅಲ್ಲ ನೀನು, ಲಕ್ಕಿಯಿಂದನೇ ನೀನು ಬಿಗ್ ಬಾಸ್ ಮನೆಯಲ್ಲಿ ಇದೆಯಾ ನೀನು, ಅದು ಯಾಕಾದರೂ ನಿನ್ನನ್ನು ಜೋಡಿ ಮಾಡ್ಕೊಂಡೇ ಏನೋ, ನಾನು ಬೇರೆ ಯಾರನ್ನಾದರೂ ಜೋಡಿ ಮಾಡ್ಕೊಳ್ಬೇಕಾಗಿತ್ತು, ಅದೇನಂತ ಸಿಕ್ಬಿಟ್ಟೆ ನೀನು ನನಗೆ. ಹೀಗೆ ಒಂದಷ್ಟು ಚುಚ್ಚು ಮಾತುಗಳನ್ನು ಆಡಿ ಕಾವ್ಯಳ ಕಣ್ಣೀರಿಗೆ ಗಿಲ್ಲಿ ಕಾರಣಕರ್ತರಾಗಿದ್ದಾರೆ. ಒಟ್ಟಿನಲ್ಲಿ ಈಗ ಪ್ರ್ಯಾಂಕ್ನಲ್ಲಿ ಗೆದ್ದಂತಹ ಗಿಲ್ಲಿ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಈಗ ಆಯ್ಕೆಯಾಗಿದ್ದಾರೆ, ಗಿಲ್ಲಿ ಮತ್ತು ಅಶ್ವಿನಿ. ಸೊ ಈಗ ಈ ಒಂದು ಫ್ರ್ಯಾಂಕ್ ಅಂತ ಹೇಳಿ ಈ ಕಾವ್ಯಗೆ ಗೊತ್ತಾದ ನಂತರ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂತಂದರೆ ಒಂದು ಕ್ಷುಲ್ಲಕ ಟಾಸ್ಕಿಗೋಸ್ಕರ ನಮ್ಮ ಸ್ನೇಹನ ಅಡಿವಿಟ್ಟು ಬಂದಿರಾ ನೀವು, ಮತ್ತು ನನಗೆ ಕಣ್ಣೀರು ಹಾಕಿಸ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿಯಾ ನೀನು, ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡ್ತೀಯ, ನನ್ನ ಬಗ್ಗೆ ಅಪಾರವಾದಂಥ ಗೌರವ ಪ್ರೀತಿ ಇದೆ ಅಂತ ಹೇಳ್ತೀಯ, ಒಂದು ಟಾಸ್ಕಿಗೋಸ್ಕರ ನನ್ನ ಕಣ್ಣೀರು ಹಾಕ್ಸಿದ್ಯಾ ನೀನು, ಈ ಥರದ ಯೋಚನೆಗಳು ಬಂದು ಹೋಗುತ್ತಾ? ಅಥವಾ ಕಾವ್ಯನೂ ಕೂಡ ಬೋರ್ಡ್ ಆಗಿ ಟಾಸ್ಕ್ ಅಲ್ವಾ, ಚಟುವಟಿಕೆ ಅಲ್ವಾ ಅಂತ ಹೇಳಿ ಅವರು ಕೂಡ ಈಸಿಯಾಗಿ ತೆಗೆದುಕೊಳ್ತಾರೆ? ಕಾದು ನೋಡೋಣ. ಸೊ ಇವರಿಬ್ಬರ ಮುಂದಿನ ಸ್ಟೆಪ್ ಹೆಂಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸೊ ಇವರು ಏನೇನು ನಿರ್ಧಾರವನ್ನು ತೆಗೆದುಕೊಂಡ್ರೂ ಸಹಿತ ಅವರ ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರ್ಪಡಿಸ್ತಾ ಹೋಗುತ್ತೆ. ಇನ್ನು ಈ ಸೀಕ್ರೆಟ್ ಟಾಸ್ಕ್ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಗಿಲ್ಲಿಗೆ ಮತ್ತೆ ಅಶ್ವಿನಿಗೆ ಇನ್ನೊಂದು ಟಾಸ್ಕ್ ಕೂಡ ಕೊಡ್ತಾರೆ. ಅಂದ್ರೆ ಮನೆ ಮಂದಿಗೆಲ್ಲರಿಗೂ ಸಹಿತ ಇವರೇ ಅಡುಗೆ ಮಾಡಿ ಹಾಕಬೇಕು. ಅಂದ್ರೆ ಏನು ಆ ಚಿಕನ್ನು ಮತ್ತೆ ಬ್ರೆಡ್, ಕಾಫಿ, ಟೀ, ಅವ್ರಿಗೆ ಬೇಕಾಗಿರುವಂಥ ಲಕ್ಸುರಿಯಸ್ ಐಟಮ್ಗಳನ್ನು ಏನು ಕೊಟ್ಟಿದ್ದಾರಲ್ಲ ಅದೆಲ್ಲವೂ ನಿಮಗೆ ಬೇಕು ಅಂತಂತಂದ್ರೆ, ಮನೆ ಮಂದಿಗೆ ನಿಮಗೆ ಬೇಕು ಅಂತಂತಂದ್ರೆ ನೀವೇನು ಮಾಡಬೇಕು, ಇಬ್ಬರೇ ಅಡುಗೆ ಮಾಡಬೇಕು ಅಂತ ಹೇಳಿರ್ತಾರಲ್ಲ. ಸೊ ಅದಕ್ಕೆ ಕಟ್ಟು ಬಿದ್ದಂತಹ ಗಿಲ್ಲಿ ಮತ್ತೆ ಅಶ್ವಿನಿ. ನೋಡಿ, ಗಿಲ್ಲಿಗೇನು ಅಡುಗೆನ ಮಾಡಕ್ಕೆ ಬರಂಗಿಲ್ಲ, ಹಾಗಿದ್ರೂ ಸಹಿತ ಅಶ್ವಿನಿ ನೀವು ನನಗೆ ಚಾಪ್ ಮಾಡಿಕೊಡಿ ಎಲ್ಲ ತರಕಾರಿಗಳನ್ನು, ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಇಬ್ಬರೂ ಸೇರಿ ಆ ಒಂದು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮನೆ ಮಂದಿಗೆಲ್ಲರಿಗೂ ಸಹಿತ ಎಲ್ಲ ಅಂತಂದರೆ ಮಟನ್, ಚಿಕನ್, ಬ್ರೆಡ್ ಮತ್ತು ಕಾಫಿ ಎಲ್ಲ ಐಟಮ್ಗಳನ್ನು ಕೂಡ ಅವರು ತಗೊಂಡು ಬಂದ್ರಲ್ಲ, ಅದೊಂದು ರೀತಿ ಹೆಮ್ಮೆ ಅಂತ ಅನಿಸುತ್ತೆ. ಮನೆ ಮಂದಿಗೋಸ್ಕರ ತ್ಯಾಗ ಮಾಡಿದ್ರು ಅಂತ ಹೇಳಿ ನಾವು ಈ ರೀತಿಯಾದಂತಹ ಒಂದು ವಿಚಾರವನ್ನು ಸೀಸನ್ 2ರಲ್ಲಿ ನಾವು ಗಮನಿಸ್ಬೋದು. ಅಕುಲ್ ಬಾಲಾಜಿನೂ ಸಹಿತ ಇದೇ ರೀತಿಯಾದಂಥ ತ್ಯಾಗ ಮಾಡಿರ್ತಾರೆ. ಅವರಿಗೆ ಲಕ್ಸುರಿಯಸ್ ಊಟವನ್ನು ಕೊಟ್ಟಿರ್ತಾರೆ, ಅವರೊಬ್ಬರೇ ಸೇವನೆಯನ್ನು ಮಾಡಿರೋದಿಲ್ಲ, ಮನೆ ಮಂದಿಗೆ ಎಲ್ರಿಗೂ ಕೊಟ್ಟರೆ ನಾನು ತಿಂತೀನಿ ಅಂತ ಹೇಳಿರ್ತಾರೆ. ಕೊಡದೇ ಇರೋ ಕಾರಣಕ್ಕಾಗಿ ಅಕುಲ್ ತಾವು ತಿನ್ಬೇಕಾಗಿರುವಂಥ ಲಕ್ಸುರಿಯಸ್ ಏನು ಊಟ ಬಂದಿರುತ್ತಲ್ಲ ಅದನ್ನು ಕೂಡ ರಿಜೆಕ್ಟ್ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಗಿಲ್ಲಿ ಮನೆ ಮಂದಿಗೋಸ್ಕರ ಇವತ್ತು ಅಡುಗೆ ಮಾಡಕ್ಕೆ ಬರದೇ ಇದ್ರೂ ಸಹಿತ ಅಶ್ವಿನಿ ಜೊತೆ ಹೊಂದ್ಕೊಂಡು ಅಡುಗೆ ಮಾಡ್ತೀನಿ ಅಂತ ಹೇಳಿ ಏನು ಒಪ್ಕೊಂಡ್ರಲ್ಲ, ಸೊ ಸ್ವಲ್ಪ ಅಕುಲ್ ಬಾಲಾಜಿಯ ಆ ತ್ಯಾಗದಂತೆಯೇ ಕಾಣಿಸ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಗಿಲ್ಲಿಯ ಆಟ ಸೂಪರ್ ಡೂಪರ್ ಅಂತ ಇದ್ದಾರೆ ನೋಡುವಂತಹ ಜನ. ನಿಮ್ಗೇನು ಅನಿಸ್ತು ಕಾಮೆಂಟ್ ಮಾಡಿ. ಕಾವ್ಯ ಗಿಲ್ಲಿಯ ಈ ಸ್ನೇಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.